ನಮಸ್ಕಾರ ಫ್ರೆಂಡ್ಸ್. ನಾನು ಬೆಳಗ್ಗೆ ಒಂದು ವೀಡಿಯೋ ಹಾಕಿದ್ದೆ, ನನ್ನ ಫೋನ್ ಹ್ಯಾಕ್ ಮಾಡಿದ್ದಾರೆ ಅಂತ. ನನ್ನ ಫೋನ್ ಹ್ಯಾಕ್ ಮಾಡಿರೋದಕ್ಕೆ ನಾನು ಏನು ಮಾಡಿದೆ, ರಾಮಮೂರ್ತಿ ನಗರ್ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡೋಕ್ಕೆ ಹೋದೆ. ಸೊ ಅಲ್ಲಿ ಒಂದು ಪೊಲೀಸ್ನವರು ಕ್ರೈಮ್ ಬ್ರಾಂಚಿಂದ ನನಗೊಂದು ಮಾಹಿತಿ ಕೊಟ್ಟರು. ಏನಪ್ಪ ಮಾಹಿತಿ ಅಂತ ಹೇಳಿದ್ರೆ, ಈ ಥರ ಫೋನ್ಗಳು ಯಾವುದಾದ್ರೂ ಹ್ಯಾಕ್ ಆಗಿದ್ದರೆ ಪ್ಲೇಸ್ಟೋರಲ್ಲಿ ಹೋಗಿ ಈ ಸ್ಕ್ಯಾನ್ ಮೊಬೈಲ್ ಸೆಕ್ಯೂರಿಟಿ ಅಂತ ಒಂದು ಆ್ಯಪ್ ಇದೆ. ಈ ಸ್ಕ್ಯಾನ್ ಮೊಬೈಲ್ ಸೆಕ್ಯೂರಿಟಿ ಅಂತ ಒಂದು ಆ್ಯಪ್ ಇದೆ. ಆ ಆ್ಯಪ್ನ ಓಪನ್ ಮಾಡಿ ನಮ್ಮನ್ನು ಯಾರು ಸ್ಕ್ಯಾಮ್ ಮಾಡಿದ್ದಾರೆ ಅದರಲ್ಲಿ ಆ ವೆಬ್ಸೈಟು ಮೇಲ್ಗಡೆ ಐಕಾನ್ ಬೆಲ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿದ್ರೂ ನಿಮಗೆ ಯಾವುದಾದ್ರು ಅಂತ ಬರುತ್ತೆ, ಡಿಲೀಟ್ ಆಪ್ಷನ್ ಬರುತ್ತೆ. ಆ ಡಿಲೀಟ್ ಕೊಟ್ಬಿಡಿ. ಇಲ್ಲಾಂದರೆ ಆ ಸ್ಕ್ಯಾನ್ ಮಾಡಿದ್ರೆ ಆ ಸ್ಕ್ಯಾನಿಂಗಲ್ಲಿ APK ಆ್ಯಪ್ ಎಷ್ಟು ನಿಮಗೆ ಡೌನ್ಲೋಡ್ ಆಗಿದೆಯೋ ಅಷ್ಟು ನಿಮಗೆ ಕೆಳಗಡೆ ತೋರಿಸುತ್ತೆ. ಯಾವ ಫೇಕ್ ಆ್ಯಪ್ ಎಲ್ಲ ಕೆಳಗಡೆ ತೋರಿಸ್ತಾ ಇರುತ್ತೆ ಸ್ಕ್ಯಾಮ್ ಮಾಡೋರ್ದು. ಅದೆಲ್ಲ ಬಂದ್ಬಿಟ್ಟು ಡಿಲೀಟ್ ಮಾಡ್ಕೊಳ್ಳಿ, ಓಕೆನಾ. ಡಿಲೀಟ್ ಮಾಡಿಕೊಂಡು ನಿಮ್ಮ ಫೋನ್ನ ನಿಮ್ಮ ಯಾವುದಾದ್ರು ಫೈಲ್ ಇರುತ್ತೆ, ನಿಮಗೆ ಬೇಕಾಗಿರೋ ಫೈಲ್ ಎಲ್ಲ ಬಂದ್ಬಿಟ್ಟು ಗೂಗಲ್ ಡ್ರೈವ್ಗೆ ಕಾಪಿ ಮಾಡ್ಕೊಳ್ಳಿ. ಗೂಗಲ್ ಡ್ರೈವ್ಗೆ ಕಾಪಿ ಮಾಡಿಕೊಂಡು ನಿಮ್ಮ ಸ್ಕ್ಯಾನ್ನ ನಿಮ್ಮ ಫೋನ್ನ ಫಸ್ಟು ರೀಇನ್ಸ್ಟಾಲ್ ಮಾಡ್ಕೊಳ್ಳಿ. ರೀಇನ್ಸ್ಟಾಲ್ ಮಾಡಿಕೊಂಡು ಮತ್ತೆ ನಿಮ್ಮ ಫೋನ್ನ ನೀವು ಯೂಸ್ ಮಾಡ್ಕೊಳ್ಳಿ. ಇಲ್ಲಾಂದರೆ ನಿಮ್ಮ ಫೋನಲ್ಲಿ ಇರೋದು ಎಲ್ಲ ಡಾಕ್ಯುಮೆಂಟು ಅವ್ರಿಗೆ ಹೋಗುತ್ತೆ, ಮತ್ತು ನಿಮ್ಮ ಫೋನ್ಪೇ ಹ್ಯಾಕ್ ಆಗುತ್ತೆ. ಸೊ ಅಮೌಂಟ್ ತೆಗಿಯೋಕ್ಕೆ ಚಾನ್ಸಸ್ ಇದೆ. ಎಲ್ಲ ಥರದ್ದು ಮೋಸ ನಡೀತೆ ಇದರಲ್ಲಿ. ಸೊ ಅದಕ್ಕೆ ನನಗೆ ಗೊತ್ತಾಗಿರೋ ವಿಷಯ ನಿಮಗೆ ನಾನು ಹೇಳ್ತಾ ಇದ್ದೀನಿ, ಓಕೆನಾ. ಇದನ್ನು ಎಲ್ಲರಿಗೂ ಶೇರ್ ಮಾಡಿ, ಓಕೆನಾ. 4 ಜನ ನೋಡಿ ಇದನ್ನೆಲ್ಲ ಮಾಡಿಕೊಂಡು ಅವ್ರು ಸೇಫ್ಟಿಯಾಗಿರಲಿ ಅಂಥೇಳಿ ಈ ವಿಡಿಯೋ ನಾನು ಹಾಕ್ತಾಯಿದ್ದೀನಿ. ಮತ್ತು ಇದ್ರ ಜೊತೆಗೆ ಅದು ಯಾವ ಥರ ಆ್ಯಪ್ ಅನ್ನೋದನ್ನ ಆ ವಿಡಿಯೋ ಇದರಲ್ಲಿ ನನಗೆ ಎಡಿಟಿಂಗ್ ಬರೋಲ್ಲ. ಬಟ್ ನಮಗೆ ನಾನು ತಿಳಿಸ್ತಾ ಇರೋದು ಏನಂತ ಹೇಳಿದ್ರೆ, ಎಡಿಟಿಂಗ್ ನನಗೆ ಗೊತ್ತಾಗಿ ನಾನು ಮಾಡಿದ್ರೆ ನೀವು ಅದ್ರಲ್ಲಿ ನೋಡ್ಕೋಬೋದು. ಇಲ್ಲಾಂದರೆ ಇದೇ ಥರ ಇನ್ನೊಂದು ವೀಡಿಯೋ ಹಾಕಿರ್ತೀನಿ, ಆ ವಿಡಿಯೋ ಎಲ್ಲ ನೋಡಿ ನೀವು ತಿಳ್ಕೊಳ್ಳಿ ಸ್ನೇಹಿತರೆ. ಧನ್ಯವಾದ.